ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ರುತಿ ಪಾಟೀಲ್. ಹೊಸ ವರ್ಷದ ದಿನದಿಂದ ಕೇಂದ್ರ ಸರ್ಕಾರ ಎಟಿಎಂಗಳಲ್ಲಿ 4,500 ಹಣ ಡ್ರಾ ಮಾಡಿಕೊಳ್ಳಲು ಅನುವು ಮಾಡಿಕೊಟ್ಟ ಬೆನ್ನಲ್ಲೇ ಶುಕ್ರವಾರ ಎಟಿಎಂನಲ್ಲಿ 4,000 ಹಣ ಡ್ರಾ ಮಾಡಲು ಹೋದ ವ್ಯಕ್ತಿಗೆ ಬರೋಬ್ಬರಿ 80,000 ಸಿಕ್ಕಿದೆ. ಹೌದು, ಮೈಸೂರಿನ ಕುಂಬಾರಕೊಪ್ಪಲಿನ ಕೋನೆಯ ಬಸ್ ನಿಲ್ದಾಣದ ಬಳಿ ಇರುವ ಕೆನರಾ ಬ್ಯಾಂಕ್ ಎಟಿಎಂ ಕೌಂಟರ್ನಲ್ಲಿ ಸುಂದರೇಶ್ ಎಂಬುವರು ತಮ್ಮ ಎಟಿಎಂ ಕಾರ್ಡ್ ಬಳಸಿ 4,000 ರೂಪಾಯಿ ಡ್ರಾ ಮಾಡಲು ಮುಂದಾಗಿದ್ದಾರೆ. ಈ ವೇಳೆ ಎಟಿಎಂ ಮಿಷನ್ನಲ್ಲಿ 4,000 ಬದಲಾಗಿ 2,000 ಮುಖಬೆಲೆಯ ಬರೋಬ್ಬರಿ 80,000 ರೂಪಾಯಿ ಹೊರಬಂದಿದೆ. ಇದರಿಂದ ಆಶ್ಚರ್ಯ ಒಳಗಾದ ಅವರು ತನ್ನ 5 ಜನ ಸ್ನೇಹಿತರಿಗೆ ವಿಷಯ ಮುಟ್ಟಿಸಿದ್ದಾರೆ. ಆಗ ಅವರು ಕೂಡ ಅಲ್ಲಿಗೆ ಬಂದು ಹಣ ಡ್ರಾ ಮಾಡಿದಾಗ ಅವರಿಗೂ ಅದೇ ರೀತಿಯಾಗಿ ಒಟ್ಟಾರೆ ಹಣ ಡ್ರಾ ಮಾಡಿದವರಿಗೆ 4 ಲಕ್ಷ ರೂಪಾಯಿ ಎಟಿಎಂನಿಂದ ಬಂದಿದೆ. ಸುಂದರೇಶ್ ಗಾಬರಿಯಾಗಿ ಕೂಡಲೇ ಬ್ಯಾಂಕ್ ಅಧಿಕಾರಿಗಳಿಗೆ ವಿಷಯ ಮುಟ್ಟಿಸಿದ್ದಾರೆ. ಆ ನಂತರ ಅಧಿಕಾರಿಗಳು ಎಟಿಎಂ ಕೌಂಟರ್ ಬಂದ್ ಮಾಡಿ ಹಣ ಡ್ರಾ ಮಾಡಿದ್ದ ಗ್ರಾಹಕರಿಗೆ ಕರೆ ಮಾಡಿ ಹಣ ವಾಪಸ್ ಪಡೆದುಕೊಂಡ್ರು. ಇಂತಹ ಚಮತ್ಕಾರಕ್ಕೆ ಏನ್ ಕಾರಣ ಅಂದ್ರೆ, ಕೆನರಾ ಬ್ಯಾಂಕ್ ಎಟಿಎಂ ಕೌಂಟರ್ಗಳಿಗೆ ಹಣ ತುಂಬಲು ಹೊರಗುತ್ತಿಗೆ ಪಡೆದಿದ್ದ ಸೆಕ್ಯೂರ್ ವ್ಯಾಲ್ಯೂ ಸಂಸ್ಥೆಯು 100 ರೂಪಾಯಿ ನೋಟುಗಳನ್ನು ತುಂಬುವ ಜಾಗಕ್ಕೆ 2,000 ಹೊಸ ಕರೆನ್ಸಿ ನೋಟುಗಳನ್ನು ತುಂಬಿದ್ದಾರೆ. ಈ ಕಾರಣಕ್ಕೆ ಈ ಅವಾಂತರ ಆಗಿದೆ ಎಂದು ಎಟಿಎಂ ಪರಿಶೀಲನೆ ಮಾಡಿದ ಬಳಿಕ ಬ್ಯಾಂಕ್ ಅಧಿಕಾರಿಗಳಿಗೆ ಗೊತ್ತಾಗಿದೆ. ಕೂಡಲೇ ಬ್ಯಾಂಕ್ ಅಧಿಕಾರಿಗಳು ಎಟಿಎಂ ಕಾರ್ಡ್ ಆಧರಿಸಿ ಖಾತೆದಾರರ ಮೊಬೈಲ್ ನಂಬರ್ ಪಡೆದು ಅವರಿಗೆ ಕರೆ ಮಾಡಿ ಬ್ಯಾಂಕ್ಗೆ ಬಂದು ಹಣ ನೀಡುವಂತೆ ಮನವಿ ಮಾಡಿದ್ದಾರೆ. ಅದರಂತೆ ಸುಂದರೇಶ್ ನಗರದ ಬೃಂದಾವನ ಬಡಾವಣೆಯ ಕೆನರಾ ಬ್ಯಾಂಕ್ಗೆ ಬಂದು ಹಣ ವಾಪಸ್ ಮಾಡಿದ್ದಾರೆ. ಒನ್ ಇಂಡಿಯಾ ಕನ್ನಡದಲ್ಲಿ ಸದ್ಯಕ್ಕೆ ಸುದ್ದಿಷ್ಟು. ಮತ್ತಷ್ಟು ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ.